ಇವತ್ತು ಡಾಕ್ಟರ್ ಅಂಬೇಡ್ಕರ್ಸ್ ಅವರ ಹುಟ್ಟಿದ ಹಬ್ಬ. ಅಂಬೇಡ್ಕರು ನಮ್ಮ ಸಂವಿಧಾನ ಬರೆದವರು. ಅದ್ರ ಬಗ್ಗೆ ನಾವು ನೋಡಿದಾಗ ಪ್ರಜಾಪ್ರಭುತ್ವದ ಬಗ್ಗೆ ಭಾಳ ಬಗ್ಗೆ ಬರೆದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ಇದೆ, ಸಾಮಾಜಿಕ ಪ್ರಜಾಪ್ರಭುತ್ವ ಇದೆ. ಇವಾಗಿರೋ ನಮ್ಮ ಡೆಮಾಕ್ರಸಿ, ನಮ್ಮ ಅಪ್ಪ ಪಾಲಿಟಿಷನ್ನು, ನಮ್ಮ ಮಗ ಪಾಲಿಟಿಷನ್ನು, ಮೊಮ್ಮಗ ಪಾಲಿಟಿಷನ್ನು, ಈ ಥರ ಆಗೋದು ಸರಿಯಲ್ಲ. ಆದರೆ ರಿಯಲ್ ಡೆಮಾಕ್ರಸಿ ಈಸ್ ವೇರ್ ಪೀಪಲ್ಸ್ ಪವರ್ ಈಸ್ ದೇರ್. ಪ್ರಜೆಗಳಿಂದ ನಡೆಯೋದು ಇದು ಪ್ರಜಾಪ್ರಭುತ್ವ ಭಾಳ ಮುಖ್ಯ. ಅದು ನಿಜವಾಗ್ಲೂ ಈಗಿನ ಕಾಲದಲ್ಲಿ ನಡೀತಾ ಇದೆಯಾ ಅನ್ನೋದು ನಾವು ಪ್ರಶ್ನೆ ಮಾಡಬೇಕು. ಅಂಬೇಡ್ಕರ್ ಬಗ್ಗೆ ನಾವು ಭಾಳ ಹೇಳ್ತೀವಿ, ಭಾಳ ಹೊಗಳ್ತೀವಿ, ಫಂಕ್ಷನ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಿಜವಾಗ್ಲೂ ನಾವು ಅವ್ರು ಯಾವ ವಿಚಾರ ಹೇಳಿದ್ರು ಅದ್ರ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀನ ಅನ್ನೋ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಇದನ್ನು ನಾವು ಖಂಡಿತವಾಗಲಿ ಯೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು. ಇದರಲ್ಲಿ ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂದರೆ ಎಲ್ಲರೂ ಪ್ರಜೆಗಳು ಪಾರ್ಟಿಸಿಪೇಟ್ ಮಾಡಬೇಕು. ಬರೀ ವೋಟ್ ಹಾಕೋದೇ ಅಲ್ಲ, ನಾವು ಯಾವ ರೀತಿ ನಮ್ಮ ಜನಗಳಿಂದ ಈ ದೇಶದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಬೋದು, ಈ ಸರಿ ಮಾಡೋದಕ್ಕೆ ಪ್ರಜೆಗಳು ಯಾವ ರೀತಿ ಅದರಲ್ಲಿ ಭಾಗವಹಿಸ್ಬೋದು. ವಿ ನೀಡ್ ಎ ಡೆಮಾಕ್ರಸಿ ಬೈ ದ ಪೀಪಲ್ ಫಾರ್ ದ ಪೀಪಲ್. ವಿ ವಾಂಟ್ ಟು ಮೇಕ್ ಇಂಡಿಯಾ ರಿಯಲಿ ಟ್ರೂ ಡೆಮಾಕ್ರಸಿ. ಇದನ್ನು ನಾವು ಖಂಡಿತವಾಗಿ ಚರ್ಚೆ ಮಾಡಬೇಕು ಈ ದಿನ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.